ಕರೆದಿಲ್ಲ ಹೋಗೋ ಸಂದರ್ಭನೂ ಅಲ್ಲ ಇದು. ಯಾಕೆಂದರೆ ಬಜೆಟ್ಟು ಪೂರ್ವಭಾವಿ ನಡೀತಾ ಇದೆ. 6ನೇ ತಾರೀಕು ಬಜೆಟ್ ಮಂಡಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಈ ಸಂದರ್ಭದಲ್ಲಿ ನಾವು ಇಲ್ಲಿ ಏನಾದ್ರು ಕ್ಷೇತ್ರಕ್ಕೆ ಅನುದಾನ ಕೇಳೋದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು ಬಿಟ್ಟರೆ ವಿದೇಶ ಪ್ರವಾಸ ಹೋಗೋದು ಸೂಕ್ತ ಅಲ್ಲ. ಯಾಕೆ ಸರ್, ಯಾವ ಕಾರಣಕ್ಕೆ ಹೋಗ್ತಿದ್ದಾರೆ? ವೈಯಕ್ತಿಕ ಕಾರಣಕ್ಕೆ ಹೋಗ್ತಿದ್ದಾರೋ ಅಥವಾ ಯಾರೋ ಕಳಿಸ್ತಿದ್ದಾರೋ ಅವ್ರಿಗೆ ಸ್ವತಂತ್ರ ಇದೆ ಹೋಗೋಕ್ಕೆ. ಅದು ನಾವೆಲ್ಲ ಅಬ್ಜೆಕ್ಷನ್ ಮಾಡೋಕ್ಕೆ ಬರೋಲ್ಲ. ನನ್ನ ವೈಯಕ್ತಿಕವಾಗಿ ನೀವು ಕೇಳಿದ್ದಕ್ಕೆ ನಾನು ಹೋಗಲ್ಲ ಈ ಸಂದರ್ಭದಲ್ಲಿ ಅಂತ ಹೇಳಿದೆ. ಅವ್ರು ಹೋಗೋಕ್ಕೆ ನಂದೇನು ಅಭ್ಯಂತರನೂ ಇಲ್ಲ. ಆಮೇಲೆ ನಾನು ಅವರಿಗೆ ಹೋಗ್ಬೇಡ್ರಿ ಅಂತ ಹೇಳೋಕ್ಕೂ ಬರೋದಿಲ್ಲ. ಅವ್ರವ್ರ ವೈಯಕ್ತಿಕ ವಿಷಯ. ಇಲ್ಲಿ ಒಂದು ಕಡೆ ಸಿದ್ದರಾಮಯ್ಯನವರು ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. 25 ಜನ ನಮ್ಮದು ಶಕ್ತಿ 25 ಜನ ಆಗ್ತದಂಗೆ ಶಕ್ತಿ. ಅದರಲ್ಲಿ MLC 4-5 ಜನ ಇರಬೇಕೇನೋ, 15-16 ಜನ. ಥರದ್ದು ಯಾವುದು ಶಕ್ತಿ ಪ್ರದರ್ಶನ ಅಲ್ಲ. ಅವರು ಯಾವ ಕಾರಣಕ್ಕೆ ಹೋಗಿರೋದ್ರೆ ರಾತ್ರಿ 8 ಗಂಟೆಗೇನೋ ಏರ್ಪೋರ್ಟಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಬಂತು. ರಾತ್ರಿ 8 ಗಂಟೆಗೆ ಬರ್ತಾರೆ ಅಂತ. ನಿಮ್ಗೆ ಅಲ್ಲಿಗೆ ಹೋದರೆ ಕರೆಕ್ಟಾಗಿ ಸಿಗ್ತದೆ ಯಾವ ಉದ್ದೇಶಕ್ಕೆ ಹೋಗ್ತಾರೆ, ಏನಕ್ಕೆ ಹೋಗ್ತಾರೆ ಅನ್ನೋ ಮಾಹಿತಿ. ಅಲ್ಲ, ಈ ಅಧಿಕಾರ ಹಂಚಿಕೆ ವಿಚಾರ ಬಗ್ಗೆ ಪ್ರಶ್ನಿಸಿದಾಗ ಸಿದ್ದರಾಮಯ್ಯನವರು ಯಾಕೆ ಸಿಡಿಮಿಡಿ ಬೀಳ್ತಾ ಇದ್ದಾರೆ ಫುಲ್? ಅವ್ರನ್ನೇ ಕೇಳಬೇಕು. ನಾನು ಈ ಹಿಂದೆ ತಮಗೆ ಹೇಳಿದ್ದೀನಿ, ಏನು 2 ವರ್ಷ ಅನ್ನೋದು ಭಾಳ 2 ವರ್ಷ ಸ್ಟಾರ್ಟ್ ಆದಾಗಿಂದ 2 ವರ್ಷ ಸ್ಟಾರ್ಟ್ ಆಯಿತು. ಅವ್ರದ್ದು 2 ವರ್ಷ ಮುಗಿದಾಗಿಂದ ಅವತ್ತಿಂದನೂ ಈ ಚರ್ಚೆ ಆಗ್ತಾ ಇರೋದ್ರಿಂದ ನಾನು ಮೊನ್ನೆ ಲಾಸ್ಟ್ ಒಂದು ಹೇಳಿಕೆ ಕೊಟ್ಟೆ. ಹೈಕಮಾಂಡ್ ಆದ್ರಾಗ್ಬೋದು, ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರಾದ್ರಾಗ್ಬೋದು, ನಾನು 2 ವರ್ಷಕ್ಕೆ ಮಾತು ಕೊಟ್ಟಿಲ್ಲ. 2 ವರ್ಷಕ್ಕೆ ಮಾತು ಕೊಟ್ಟಿಲ್ಲ. 2 ವರ್ಷದ ಯಾವುದು ಒಪ್ಪಂದನೂ ಆಗಿಲ್ಲ. ನನ್ನೊಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಈ ಪ್ರವಾಸನೂ ರದ್ದಾಗ್ತವೆ. ಈ ಮುಖ್ಯಮಂತ್ರಿ ವಿಷಯ ನೀವು ಬಂದಾಗಲೆಲ್ಲ ಕೇಳೋದು ತಪ್ತದೆ, ನಾವು ನೀವು ಮಾಧ್ಯಮದಲ್ಲಿ ಉತ್ತರ ಕೊಡೋದು ತಪ್ತದೆ. ಯಾರೊಬ್ಬರು ಉತ್ತರ ಹೇಳ್ಬಿಟ್ರೆ ದೇಶಪಾಂಡೆಯವ್ರು ಚೆನ್ನಾಗಿ ಹೇಳಿದ್ದಾರೆ, ಬಗೆಹರಿಸಬೇಕು ಹೈಕಮಾಂಡ್ ಅಂತ. ಬಗೆಹರಿಸಿದ್ರೆ ಉತ್ತಮ. ಸಿದ್ದರಾಮಯ್ಯನವರೇನೋ ಪ್ರಮಾಣ ಮಾಡಿದಾರೆ ಅಂತ, ಯಾರ ಮೇಲೆ ಏನಂತ ಮಾಡಿದಾರೆ ಅಂತ ಏನಾದ್ರು ಗೊತ್ತಾ ಸರ್? ನೀವೇ ಹೇಳ್ಬೇಕು ಯಾರ ಮೇಲೆ ಅಂತ ಹೇಳಿದಿರ, ನಿಮಗೆ ಗೊತ್ತಿರೋ, ನನಗೆ ಗೊತ್ತಿಲ್ಲ ಅದು. ಅಲ್ಲ, ಕೆಲವೊಂದಿಷ್ಟು ಅವರ ಆಪ್ತ ಸಚಿವರು ಹೇಳ್ತಾ ಇದ್ದಾರೆ ಹೈಕೋರ್ಟ್ ಬೀದಿ ನಾಯಿಗಳನ್ನ ಹಿಡಿಯೋಕೆ ಆದೇಶ ಮಾಡಿದೆ ಅಂತೀವಿ. ಅಂದರೆ ಇಂಡೈರೆಕ್ಟಾಗಿ DK ಶಿವಕುಮಾರ್ ಆಪ್ತ ಶಾಸಕರಿಗೆ ಹೇಳಿದಂಗೆ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ. ಈಗ ಬಾಲನೂ ನಮ್ಮದೇ, ನಾಯಿನೂ ನಮ್ಮದೇ. ಈಗ ಬಾಲದ ಬಗ್ಗೆ ಬೇಜಾರಾದರೆ ನಾಯಿ ಗೌರವ ಇರಲ್ಲ. ನಾಯಿ ಬಾಲ ಅಲ್ಲಾಡಿಸಿದ್ರೆ ಬೆಲೆ. ಹಂಗಾಗಿ ನಾಯಿ ಬಾಲದ ಬಗ್ಗೆ ಮಾತಾಡಬಾರ್ದು. ಅವ್ರು ಹಿರಿಯರಿದ್ದಾರೆ, ಆ ಥರ ಎಲ್ಲ ಪದಗಳು ಬಳಕೆ ಮಾಡಬಾರ್ದು. ಅವ್ರು ಯಾವ ವಿಷಯದ ಬಗ್ಗೆ ಮಾತಾಡಿದ್ರೋ ಗೊತ್ತಿಲ್ಲ. ಏನಾದ್ರು DK ಸಾಹೇಬ್ರ ಫಾಲೋವರ್ಸ್ ಇರ್ಬೋದು, ಸಿದ್ದರಾಮಯ್ಯ ಫಾಲೋವರ್ಸ್ ಇರ್ಬೋದು, ಅಥವಾ ಕಾಂಗ್ರೆಸ್ ಶಾಸಕರ ಬಗ್ಗೆ ಮಾತಾಡಿದರೆ ಅದು ಸರಿ ಅಲ್ಲ. ಬದಲಾವಣೆ ಕೇಳಿದ ತಕ್ಷಣ ಬೀದಿ ನಾಯಿಗಳು ತೆಗಿಯಕ್ಕೆ ಹೈಕೋರ್ಟ್ ಆದೇಶ ಮಾಡಿದೆ. ನೋಡಿದೆ, ನಾನು ವಿಡಿಯೋ ನೋಡಿದೆ. ಆ ಪದಗಳೆಲ್ಲ ಬಳಕೆ ಮಾಡಬಾರ್ದು. ಈಗ ಬೀದಿ ನಾಯಿಗೆ ಶಾಸಕರು ಹೋಲಿಸಿದ್ರೆ ಅವರೊಬ್ಬರು ಶಾಸಕರಲ್ವಾ, ಮತ್ತು ಅವ್ರು ಯಾರು? ಈಗ ಬೀದಿ ನಾಯಿ ಬಗ್ಗೆ ಶಾಸಕರನ್ನ ಹೋಲಿಸಿದ್ದಾರೆ ಅವ್ರೀಗ. DK ಸಾಹೇಬ್ರ ಫಾಲೋವರ್ ಇರಲಿ, ಕಾಂಗ್ರೆಸ್ ಫಾಲೋವರ್, ಸಿದ್ದರಾಮಯ್ಯ ಅವ್ರು ಶಾಸಕರ ಬಗ್ಗೆ ಮಾತಾಡಿದ್ದಾರೆ. ಹಂಗಾರೆ ಅವ್ರು ಯಾರು? ಅವರು ಅದೇ ಆಗ್ತದಲ್ವಾ. ಮತ್ತು ಅವ್ರನ್ನೂ ಸೇರಿಸಿ ಅನ್ಕಂದ್ರೆ ಗಾಜಿನ ಮೇಲೆ ಕೂತ್ಕೊಂಡು ಕಲ್ಲು ಹೊಡೆದಂಗೆ ಆಗ್ತದೆ. ಪದಗಳನ್ನ ಹಿರಿಯರಿದ್ದಾರಪ್ಪ, ನಾವೆಲ್ಲ ಅವ್ರಿಗೆ ಹೇಳ್ಕೊಡ್ಬಾರ್ದು. ನಾವು ಇಂಥವೇನಾದ್ರು ಮಾತಾಡಿದ್ರೆ ನಮಗೆ ಅವ್ರು ತಿದ್ದಿ ಹೇಳ್ಬೇಕು. ಅಂತಾರಲ್ಲ, ಅವರೇ ಮಾತಾಡ್ತಾರೆ ಅಂದರೆ ನಾವು ಅವ್ರು ಫಾಲೋ ಮಾಡಿದ್ರೆ ನಮ್ಗಲ್ಲೂ ನಾಳೆ ದಿನ ಪದ ಬಂದರೆ ಏನು ಮಾಡೋಕ್ಕಾಗಲ್ಲ. ಅಲ್ಲ ಸರ್, ಈಗ ಹರಿಪ್ರಸಾದ್ ಅವರು DK ಶಿವಕುಮಾರ್ ಅವರು ಟ್ರೈನ್ ಇದ್ದಂಗೆ ರೈಲ್ವೆ ಸ್ಟೇಷನ್ ಎಲ್ಲ ಬಂದಾಗ ಚಾಮರ ಸೌಂಡ್ ಮಾಡ್ದಂಗೆ ಮಾಡ್ತಾರೆ ಅಷ್ಟೇ ಅಂತ. ನಾನು ಹೇಳಿಕೆ ನೋಡಿಲ್ಲ, ಹರಿಪ್ರಸಾದ್ ಅವ್ರ ಹೇಳಿಕೆ ನೋಡಿಲ್ಲ. ಇವ್ರದ್ದು ಹೇಳಿಕೆ ನೋಡಿದ್ರೆ ಉತ್ತರ ಕೊಟ್ಟಿದ್ದೀನಿ, ಅವ್ರದ್ದು ಹೇಳಿಕೆ ನೋಡಿಲ್ಲ. DK ಗೌರ್ಮೆಂಟ್, ಸಿದ್ದರಾಮಯ್ಯ ಗೌರ್ಮೆಂಟ್, ಪಕ್ಷ ಪ್ರತಿಪಕ್ಷ ಇಲ್ಲಿ BJPನೇ ಹೋಗ್ಬಿಟ್ಟಿದ್ದು ಮರ್ತು ಬಿಟ್ಟಾರೆ ಎಲ್ಲ ಜನ. ನಿಮ್ಮದನ್ನ ನೀವು ಹೇಳೋದು ನಿಜನೇ. ಮತ್ತು ಇದು ಒಂದು ರೀತಿಲಿ ಏನಾಗಿದೆ, ಈಗ ಗೊಂದಲ ಇದೆ. ಈಗ ವಿರೋಧ ಪಕ್ಷ ಇಲ್ಲ ರಾಜ್ಯದಲ್ಲಿ, ವಿರೋಧ ಪಕ್ಷ ಸತ್ತೋಗಿದೆ. ಅವ್ರಿಗೆ ಇನ್ನೂ ಅಧಿಕಾರಕ್ಕೆ ಬಂದಿಲ್ಲ, ಹಗಲು ಕನಸು ಕಾಣ್ತಿದ್ದಾರೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ, BJP ಅಭ್ಯರ್ಥಿ ಮುಖ್ಯಮಂತ್ರಿ ಅಂತ ಅವರಲ್ಲಿ ಗೊಂದಲದಲ್ಲಿ ಅವ್ರಿಗೂ ಮೂಲೆ ಗುಂಪಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ಪಕ್ಷ ಸಂಘಟನೆ, ಪಕ್ಷದ ಅಭಿವೃದ್ಧಿ, ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಮಾಡ್ತಿರೋದು ಡೆವಲಪ್ಮೆಂಟ್ ಬಗ್ಗೆ ನಮ್ಮ ಪಕ್ಷ ಮುಂದುವರೆದ್ರೆ ನಾವು ಎಲ್ಲೋ ಒಂದು ಹಂತದಲ್ಲಿ, ಮೊನ್ನೆ ಏನು ನಮ್ಮ ಸಾಹೇಬರು 141 ಹೇಳಿದಾರಲ್ಲ, ಆ ಸಂಖ್ಯೆಗಿಂತ ಜಾಸ್ತಿ ಬರೋಂಥ ಒಂದು ಹಂತದಲ್ಲಿ ಇದ್ದೀವಿ. ಇದು ಒಂದು ಮುಖ್ಯಮಂತ್ರಿ ಹೇಳಿಕೆ ಗೊಂದಲಗಳಿಂದ ನಾವು ನೀವು ಹೇಳ್ದಂಗೆ ಮೀಡಿಯಾದಲ್ಲಿ ಕೇಳ್ತೀರಲ್ಲ, ನೀವೇ ವಿರೋಧ ಪಕ್ಷ, ನೀವೇ ಬಣ ಅನ್ನೋದು ಸಾಬೀತು ಮಾಡೋದಂಗೆ ಆಗ್ತದೆ. ಕೂಡಲೇ ಹೈಕಮಾಂಡಿಗೆ ಮನವಿ ಮಾಡ್ತೀನಿ, ನಮ್ಮೆಲ್ಲ ಶಾಸಕರ ಪರವಾಗಿ ಕೂಡಲೇ ಇದಕ್ಕೊಂದು ಎಂಟ್ರಿಯಾಗಿ ಇತ್ಯರ್ಥ ಆಡಬೇಕು ಅಂತ ಮನವಿ ಮಾಡ್ತೀನಿ. ಹೈಕಮಾಂಡ್ ಸೈಲೆಂಟ್ ಆಗಿದೆ ಸರ್. ಏನು ಹೈಕಮಾಂಡ್ ಸೈಲೆಂಟ್ ಆಗಿಲ್ಲ, ಎಲ್ಲದನ್ನು ಗಮನಿಸ್ತಾ ಇದೆ. ಇವತ್ತು ನನ್ನ ಹೇಳಿಕೆನೂ ಗಮನಿಸ್ತಾ ಇದೆ. ಮೊನ್ನೆ ಮಾದೇವಪ್ಪರು ಏನು ಶಾಸಕರ ಬಗ್ಗೆ ನಾಯಿಯನ್ನು ಪದ ಬಳಸಿದ್ದಾರೆ, ಅದನ್ನು ಗಮನಿಸುತ್ತೆ. ಇವತ್ತು ವಿದೇಶ ಪ್ರವಾಸನೂ ಗಮನಿಸುತ್ತೆ. ಎಲ್ಲದನ್ನು ಹೈಕಮಾಂಡ್ ಗಮನಿಸಿದೆ. ಸೂಕ್ತ ಸಂದರ್ಭದಲ್ಲಿ ಉತ್ತರ ಅಂತೀವಲ್ಲ, ಆ ಥರ ಉತ್ತರ ಅಲ್ಲ. KN ರಾಜಣ್ಣವರು ಆ ರೀತಿ ಹೈಕಮಾಂಡ್ ವಿರುದ್ಧ ನಡೆದಿದ್ರು ಆಗಿದೆ.
ಇದನ್ನೆಲ್ಲ ಗಮನಿಸ್ತಾ ಇದೆ. ಸೂಕ್ತ ಸಂದರ್ಭದಲ್ಲಿ ಪಕ್ಷ ಹೈಕಮಾಂಡ್ ತಾಂತ ತೀರ್ಮಾನ ನೋಡಿ. ಅಲ್ಲ ಹೈಕಮಾಂಡ್ ಒಂದು 6-7 ತಿಂಗಳಾಯ್ತು ಸರ್, ಬರ್ತಾ ಇಲ್ಲ ಅದು ಹೈಕಮಾಂಡ್ ತೀರ್ಮಾನ ಆಗ್ತದೆ. ಯಾಕೆಂದರೆ ನಾವೆಲ್ಲ ಮೊದಲನೇ ಬಾರಿ ಶಾಸಕರು, ಹೈಕಮಾಂಡು ಲೆವೆಲ್ವರೆಗೆ ಮಾತಾಡೋಂಥ ಶಕ್ತಿ ನಮಗಿನ್ನೂ ಬಂದಿಲ್ಲ. ಹೈಕಮಾಂಡ್ ತೀರ್ಮಾನ ಏನು ತಗೊಳುತ್ತೋ ನಾವು ಕಾಯಬೇಕಾಗ್ತದೆ. ನಾವು ಹೋಗಿ ಹೈಕಮಾಂಡ್ನ ತೀರ್ಮಾನ ತಗೊಳ್ರಿ ಅಂತ ಹೇಳಕ್ಕೆ ಬರಲ್ಲ. ಮಾಧ್ಯಮ ಮುಖಾಂತರ ಮನವಿ ಮಾಡ್ಬೋದು, ಅದು ಮನವಿ ನಾನು 2-3 ಸರಿ ಮಾಡಿದ್ದೀನಿ. ಆದರೆ ಹೈಕಮಾಂಡ್ ತಗೊಳ್ರಿ ಅಂತ ಹೋಗಿ ಹೇಳಿಕೆ ಕೊಡೋಷ್ಟು ದೊಡ್ಡನಲ್ಲ. ಅಲ್ಲ ಹೈಕಮಾಂಡ್ ಯಾವಾಗ ಟ್ರಬಲ್ ಆಗುತ್ತೆ, ಅದಕ್ಕೆ ಟ್ರಬಲ್ ಶೂಟರಾಗಿ DKಶಿ ಅವರು ಬೇಕು. ನೀವು ನೋಡಿದ್ದೀರಿ ಮಾಧ್ಯಮಗಳಲ್ಲಿ ಈ ಹಿಂದೆ ನಡೆದಂಥ ಬೆಳವಣಿಗೆ. ಅಹಮದ್ ಪಟೇಲ್ ಅವರು ರಾಜ್ಯಸಭಾ ಆಗ್ಬೇಕಾದ್ರೂ ಇವರೇ ಟ್ರಬಲ್ ಶೂಟರ್. ಈಗ ತೆಲಂಗಾಣದಲ್ಲಿ ಅಧಿಕಾರಕ್ಕೆ ಬರೋಕ್ಕೂ ಇವ್ರು ಬೇಕಾಯಿತು. ಇವ್ರ ಶಕ್ತಿ ಇದೆ ಅಂತ ನೀವೇ ಕನ್ಸಿಡರ್ ಮಾಡೋದಂಗಲ್ಲ ಮಾಧ್ಯಮದವರು, ಹೈಕಮಾಂಡ್ನವರು. ಅದೇ ಅವನ್ನೆಲ್ಲದು ಇರೋದಕ್ಕೋಸ್ಕರ ಅಸ್ಸಾಮಿಗೆ ಕರಿತಿದ್ದಾರೆ. ಈಗ ನನ್ನನ್ನು ಹಾಕ್ತಿದ್ದಾರೆ ಅಸ್ಸಾಮ್ಗೆ, ಅದು ಬೇರೆ ಯಾರನ್ನಾರು ಹಾಕಿದಾರಪ್ಪ ಸಂಪುಟದಲ್ಲಿ? ಯಾರನ್ನೂ ಹಾಕ್ತಿಲ್ಲ. ಇವ್ರನ್ನ ಹಾಕ್ತಿದ್ದಾರೆ ಅಂದರೆ ಕೇಪಬಲ್ ಇದ್ದಾರೆ. ಹೈಕಮಾಂಡ್ಗೆ ಗೊತ್ತಿದೆ, ಸೂಕ್ತ ಸಂದರ್ಭದಲ್ಲಿ ತೀರ್ಮಾನ ತಗೊಂತದ್ದೆ. ನಾವು ಹೇಳೋದು ಇಷ್ಟೇ, ಹೈಕಮಾಂಡ್ನಲ್ಲಿ ಮನವಿ ಮಾಡ್ತೀನಿ, ಹೇಳೋದಲ್ಲ, ಆದಷ್ಟು ಬೇಗ ಇದನ್ನೊಂದು ಇತ್ಯರ್ಥ ಮಾಡಿ. ಯಾಕೆಂದರೆ 141 ಸೀಟ್ ಏನು ನಮ್ಮ DK ಶಿವಕುಮಾರ್ ಸಾಹೇಬರು ಬರುತ್ತೆ ಅಂತ ಇವತ್ತು ಮಾಧ್ಯಮ ಮುಂದೆ ಹೇಳಿದ್ದಾರೆ, ಪತ್ರಿಕಾ ಇದರಲ್ಲಿ ಹೇಳಿದ್ದಾರೆ. ಅದು ಸತ್ಯ ಆಗ್ತದೆ. ಬಟ್ ಈಗ ಗೊಂದಲ ಇದ್ದರೆ ಅದು ಸತ್ಯ ಆಗಕ್ಕೆ ಕಷ್ಟ ಆಗ್ಬೋದು. ಅದಕ್ಕೋಸ್ಕರ ಇಲ್ಲ, ಇನ್ನು ಚುನಾವಣೆ ದಿನಕ್ಕೆ ಘೋಷಣೆ ಆಗಬೇಕು, ಹೈಕಮಾಂಡ್ ತೀರ್ಮಾನ ತಗೋಬೇಕು. ಮುಸ್ಲಿಂಗೆ ಕೊಡ್ತೀವಿ ಅಂತ ಏನೋ ಹೇಳಿದ್ದಾರೆ, ನಾನು ನೋಡಿದೆ ಮಾಧ್ಯಮದಲ್ಲಿ. ಶಾಮನೂರು ಶಿವಶಂಕರಪ್ಪಾಜಿ ಅವರು ನಾನಿರೋವರೆಗೆ ನನಗೆ ಆಶೀರ್ವಾದ ಮಾಡಿ ಅದಾದಮೇಲೆ ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕು ಅನ್ನೋದನ್ನು ಹೇಳಿದ್ದಾರೆ ಅನ್ನೋದು ಮಾಧ್ಯಮದಲ್ಲಿ ನೋಡಿದೆ. ಆದರೆ ಈಗಿನ ಕಾಲದಲ್ಲಿ ನುಡಿದಂತೆ ನಡ್ಕೊಳ್ಳೋರು ಯಾರಿದ್ದಾರೆ? ಗ್ರಾಮ ಪಂಚಾಯತಿ ಮೆಂಬರ್ ಏನಿಲ್ಲಲ್ಲ ಕುರ್ಚಿಗೋಸ್ಕರ. ಹಂಗಾಗಿ ನುಡಿದಂತೆ ನಡೆಯೋರು ಯಾರಿದ್ದಾರೆ ಈ ಕಾಲದಲ್ಲಿ? ಹಂಗಾಗಿ ಅಪ್ರಸ್ತುತ ಅನಿಸುತ್ತೆ ಸರ್. ಅಂದರೆ ಈಗ ಕಾಂಗ್ರೆಸ್ನಲ್ಲಿ ಒಂದು ಸಂಪ್ರದಾಯ ಇದೆ, ಏನಂತಂದರೆ ತೀರ್ಕೊಂಡ ಶಾಸಕರ ಮನೆಗೆ ಕೊಡಬೇಕನ್ನೋ ಸಂಪ್ರದಾಯ ಇದೆ. ಆದರೆ ಆ ಸಂಪ್ರದಾಯ ಸಿಂಪತಿ ಕಾರ್ಡ್ ಇಲ್ಲಿ ಪ್ಲೇ ಆಗಲ್ಲ. ಯಾಕಂದರೆ ಆಲ್ರೆಡಿ ಅವ್ರ ಮನೇಲಿ ಒಬ್ಬರು ಸಚಿವರು, ಒಬ್ಬರು ಸಂಸದರಿದ್ದಾರೆ ಅಂತ ಮುಸ್ಲಿಂ ಮುಖಂಡರು ವಾದ ಮಾಡ್ತಾರೆ. ಸರಿ ಇದೆ. ನಾನು ಭಾಳ ಸರಿ ಪರಿಶೀಲನೆ ಮಾಡಿದೆ. ನಾನು ಹೇಳಿಕೆ ಕೊಟ್ಟೆ, ಅವ್ರ ಕುಟುಂಬದ ಪರವಾಗಿ ಹೇಳಿಕೆ ಕೊಟ್ಟೆ. ಆದರೆ ಈಗಾಗಲೇ ಅವ್ರ ಮನೇಲಿ ಒಬ್ಬರು ಮಂತ್ರಿನೂ, ಶಾಸಕರು, ಸಂಸದರಿಂದ ಒಂದು ಅಲ್ಪಸಂಖ್ಯಾತರಿಗೆ ಕೊಡೋದು ಉತ್ತಮ. ಯಾಕೆಂದರೆ ಈಗ ನಾವು ಶಿಗ್ಗಾವಲ್ಲಿ ಗೆದ್ದು ಬಂದಿದ್ವಿ, ಅಲ್ಪಸಂಖ್ಯಾತರು ಒಂದು ಕ್ಯಾಂಡಿಡೇಟ್ ಕೊಟ್ಟರು. ಸುಮಾರು ಎಲ್ಲ ಕಾನ್ಸ್ಟಿಟ್ಯೂನ್ಸಿಲಿ ಒಂದು ಸೈಡ್ ನಮಗೆ ವೋಟರ್ಸು. ಹಾಗಾಗಿ ಅಲ್ಪಸಂಖ್ಯಾತರು ಕೊಡಲಿ, ನಾವು ಬೆಂಬಲನೂ ಕೊಡ್ತೀವಿ, ಹಣಕಾಸಿನ ನೆರವೇನು ಕೊಡ್ತೀವಿ. ಸಮುದಾಯದ ಸಂಕ್ರಾಂತಿ ಪದ ಬದಲಿಸಿ ಮುಗಿತು. ಈಗ ಮತ್ತೆ ಅಮಾವಾಸ್ಯದ ಇವತ್ತು ಯುಗಾದಿ, ಹೊಸ ವರ್ಷ, ಹಿಂದೂ ಧರ್ಮದ ಪ್ರಕಾರ ಹೊಸ ವರ್ಷ. ಯಾವುದು ಯುಗಾದಿ ಬರ್ತದೆ, ಅಲ್ಲ ಯಾವ್ದು ಹೋಗ್ತದೆ ಅಂತ DKಶಿ ಅವರು ನೋಡ್ರಿ. ನಾನು ಹೇಳಿಕೆನ ತಿರ್ಚಲ್ಲ. ಒಂದ್ಸರಿ ಹೇಳಿಕೆ ಕೊಟ್ಟಮೇಲೆ ಅದಕ್ಕೆ ಬದ್ನಾಗಿರ್ತೀನಿ. ನಾನು ಎಲ್ಲೂ ಸಹ ಒಂದೇ ಒಂದು ಬಾರಿ ಹೇಳಿದ್ದೆ, ರಕ್ತದಲ್ಲಿ ಬರ್ಕೊಡ್ತೀನಿ, ಡಿಸೆಂಬರ್ ಒಳಗೆ DK ಸಾಹೇಬರು ಮುಖ್ಯಮಂತ್ರಿ ಆಗ್ತಾರೆ ಅಂತ. ಅದಾದಮೇಲೆ ಎಲ್ಲೂ ಸಹ ಆ ಹೇಳಿಕೆ ಕೊಟ್ಟಿಲ್ಲ. ಪಥ ಬದಲಾವಣೆ ಆಗಿರೋದಂತೂ ಸತ್ಯ. ಪಥ ಬದಲಾವಣೆ ಹೈಕಮಾಂಡ್ ಕಡೆಗೆ ಎಲ್ಲರ ಕಡೆ ಗಮನ ಇದೆ. ಎಲ್ಲರೂ ಹೇಳಿಕೆ, ಮಾನ್ಯ ಹಿರಿಯರುಗಳು ಹೇಳ್ತಿದ್ದಾರೆ ಹೈಕಮಾಂಡ್ ಅಂತ ಹೇಳಿಕೆ ಬರ್ತಿದೆ. ಎಲ್ಲೋ ಒಬ್ಬರು ಇಬ್ಬರು ಸುಮ್ಮನೆ ಮುಖ್ಯಮಂತ್ರಿ ಅವರೇ ಮುಂದುವರಿತಾರೆ, 5 ವರ್ಷ ಅವರೇ ಮುಖ್ಯಮಂತ್ರಿ ಆಗ್ತಾರೆ, ಇದಾಗ್ತಾರೆ, ಅದಾಗ್ತಾರೆ, ಅವೆಲ್ಲ ಹೇಳಿಕೆ ಕೊಡಬಾರ್ದು ಅನ್ನೋದು ನಾನು ಮನವಿನೂ ಮಾಡಿದ್ದೀನಿ. ಬದಲಾವಣೆ ಆಗೋದಿತ್ತು, ಹೈಕಮಾಂಡ್ ಮಾಡ್ತದೆ. ಯಾಕದೆಲ್ಲ ನಮಗೆ ಬಜೆಟ್ ಅಧಿವೇಶನಕ್ಕೂ ಮುನ್ನ ಆಗ್ಬೇಕಂತೀರಿ ಸರ್? ಈಗ ನಾನು ಇವತ್ತೇ ಆಗಲಿ ಅಂತೀನಿ, ಹೈಕಮಾಂಡ್ ತೀರ್ಮಾನ ಮಾಡ್ಬೇಕಲ್ಲ. ಹೈಕಮಾಂಡ್ ತೀರ್ಮಾನ ಮಾಡಿ ಇವತ್ತೇ ಮಾಡಲಿ, ಸಂತೋಷ. ನಾನು ಮುಂಚೆಯಿಂದಲೂ ಹೇಳಿದ್ದೀನಿ, DK ಸಾಹೇಬರು ಮುಖ್ಯಮಂತ್ರಿ ಆಗೋದ್ರಲ್ಲಿ ಮೊದಲನೇ ವ್ಯಕ್ತಿ ಖುಷಿ ಪಡೋದ್ರಲ್ಲಿ ನಾನೇ ಅಂತ. ಹಂಗಾಗಿ ನೀವು ಅಲ್ಲಿವರೆಗೆ ಯಾಕೆ ಹೋಗ್ತೀರಿ? ಇವತ್ತೇ ಮಾಡಲಿ ಬಿಡ್ರಿ, ಹೈಕಮಾಂಡ್ ಮಧ್ಯೆ ಪ್ರವೇಶ ಮಾಡಿ ಇವತ್ತೇ ಮಾಡಿದ್ರೆ ಮೊದಲನೇ ಖುಷಿ ನಂದೆ. ಕಾಂಗ್ರೆಸ್ ಅವ್ರು ಕೆಲವೊಬ್ರು ಹೇಳ್ತಾರೆ ಸರ್, ಬಜೆಟ್ ಮಂಡನೆ ಮಾಡಿ ಆಮೇಲೆ ಕೊಡಲಿ ಅಂತ. ಯಾಕಂದ್ರೆ ಇತಿಹಾಸ ಸೃಷ್ಟಿ ಆಗುತ್ತೆ. ಏನು ಇತಿಹಾಸ? ಅತಿ ಹೆಚ್ಚು ದಾಖಲೆ ಆಗುತ್ತೆ ಅನ್ಸುತ್ತೆ. ಈಗ ದೊಡ್ಡ ವಿಷಯಗಳ ಬಗ್ಗೆ ಮಾತಾಡೋದು ಬೇಡ, ಬೇರೆ ಏನಾರು ಇದ್ರೆ ಕೇಳ್ರಿ. ಈಗ ಬೇಸಿಗೆ ಬರ್ತಿದೆ, ಕುಡಿಯೋ ನೀರಿಗೆ ಅದು ಜಾನುವಾರು ಸಮಸ್ಯೆ ಆಗ್ತಿದೆ. ಇಂಥ ಟೈಮಲ್ಲಿ ಶಾಸಕರು ಫಾರಿನ್ ಟೂರ್ ಹೋಗೋದು ಅದಕ್ಕೆ ಅಧಿಕಾರಿ ವರ್ಗದವ್ರು ಇರ್ತಾರೆ. ಕುಡಿಯೋ ನೀರಿನ ಸಮಸ್ಯೆಗಳಿಗೆ ಇನ್ನು ವೈಯಕ್ತಿಕ ಪ್ರವಾಸ ಮಾಡ್ಲಪ್ಪ, ನಂದೇನು ವಿರೋಧ ಇಲ್ಲ. ಅವ್ರಿಗೂ ಪ್ರವೇಶ ಬೇಡವಾ? ಶಾಸಕರು ನೀವು ನಿಮ್ಮಂಗೆ ಅವರು ಮನುಷ್ಯರಲ್ವಾ, ಹೋಗ್ಲಿ. ಆದರೆ ಅದಕ್ಕೊಂದು ಈ ಬಜೆಟ್ ಪೂರ್ವಕ ಹೋಗೋದಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಕಾರಣ ಏನು, ಬಜೆಟಲ್ಲಿ ಕೆಲವು ಕಾರ್ಯಕ್ರಮಗಳು ಸೇರಿಸ್ಬೋದಿತ್ತಲ್ಲ ಅನ್ನೋ ವಿಷಯಕ್ಕೆ ಬಿಟ್ಟರೆ, ಅದನ್ನು ಬಿಟ್ಟು ನಿನ್ನೆಲ್ಲದರಲ್ಲೂ ಈಗ ಕೋಡ್ ಆಫ್ ಕಂಡಕ್ಟ್ ಬಂದು ಎಲೆಕ್ಷನ್ ಅನೌನ್ಸ್ ಆದಾಗ ಬೇಸಿಗೆನೇ ಇರುತ್ತೆ. ಅವಾಗ ಅಧಿಕಾರಿಗಳು ನಡೆಸಿಲ್ವಾ? ನಾವಿದ್ದೀವ? ಅವೆಲ್ಲ ಅಲ್ಲ. ಅಧಿಕಾರಿ ವರ್ಗದವರು ಒಂದು ಕಡೆ ಕೆಲಸ ಮಾಡ್ತಾರೆ, ಅವ್ರು ಮಾಡ್ತಾರಲ್ಲ ಅನ್ನೋದು ಸೂಪರ್ವೈಸರ್ಸ್ ನಾವು. ಜಗಳೂರು ಶಾಸಕರು ಏನಾದ್ರು ಹೋಗ್ತಾ ಇದ್ದಾರೆ ಸರ್ ನಿಮ್ಮ ಬಳಿ? ಮಾಧ್ಯಮದಲ್ಲಿ ನೋಡಿದ್ನಪ್ಪ ಹೋಗ್ತಿದ್ದಾರೆ ಅಂತ. ಹೋಗ್ಬರ್ಲಿ, ಹ್ಯಾಪಿ ಜರ್ನಿ. ನಿಮ್ಮ ಜೊತೆ ಮಾತಾಡಿದ್ರೆ ಸರ್? ಇಲ್ಲ ನಮ್ಮ ಆತ್ಮೀಯರೇ, ಅವ್ರು ನಮ್ಮ ಬ್ರದರೇ. ಬಟ್ ಅವ್ರೇನೋ ನಾನು ಕೇಳಿಲ್ಲ, ಮತ್ತು ನನಗೇನು ಫೋನ್ ಮಾಡಿಲ್ಲ. ಈಗ ಫೋನ್ ಮಾಡಿ ನಾನು ಶುಭ ಕೋರ್ತೀನಿ.
ಥ್ಯಾಂಕ್ ಯು ಕೆಲವರಿಗೆಲ್ಲ ರೂಮ್ ಏನೋ ಬುಕ್ ಆಗಿದೆ ಅಂತ ಕೆಲವರು ನನಗೆ ಮಾಡ್ಕೊಡಪ್ಪ ಹೋಗ್ತೀನಿ ಅವ್ರಿಗೆ ಯಾಕೆ ನನಗೆ ಮಾಡ್ಕೊಡು ಹೋಗ್ತೀನಿ ಒಂದು 2 ದಿನ ರೆಸ್ಟ್ ಮಾಡ್ಬೋದು. ಅಲ್ಲ ಸರ್, ಎಲ್ಲ ಶಾಸಕರು ನೀವು ಎಲ್ಲರೂ ಸೇರಿ ಒಂದು ಹಂಗೆ ಸುಮ್ಮನೆ ಒಂದು ಟೀ ಪಾರ್ಟಿನೋ ಈಗ ಏನಾಗ್ತದೆ ನೋಡ್ರಿ, ಈಗ ಅವ್ರು ವಿದೇಶ ಪ್ರವಾಸ ವೈಯಕ್ತಿಕವಾಗಿ ಹೋಗ್ತಿದ್ದಾರೋ, ಯಾರು ಕಳಿಸ್ತಿದ್ದಾರೋ, ಏನು ಕಳಿಸ್ತಿರೋ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಇಲ್ಲೇನಾಗ್ತಿದೆ, ಮುಖ್ಯಮಂತ್ರಿಗಳು ಕಳಿಸ್ತಾ ಇದ್ದಾರೆ, ಮುಖ್ಯಮಂತ್ರಿ ಬದಲಾವಣೆ ವಿಷಯವಾಗಿ ಇವೆಲ್ಲ ನಡೀತಾ ಇದೆ. ಈಗ ನಾವು ಯಾರನ್ನಾರು ಒಂದು 10-20 ಜನ ಎಲ್ಲರೂ ಹೊಂಟಿವಿ ಅಂದರೆ ಈಗ ಅದೇ ಚರ್ಚೆ ಆಗ್ತದೆ. ಅದರಿಂದ ಯಾರಿಗೆ ತೊಂದರೆ ಆಗ್ತದೆ? ವೈಯಕ್ತಿಕವಾಗಿ ನನಗೇನು ತೊಂದರೆ ಇಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಆಗ್ತದೆ. ಕಾಂಗ್ರೆಸ್ ಪಕ್ಷ ವೀಕ್ ಆದರೆ ನಾವು ವೀಕ್ ಆದಂಗೆ. ಈಗ ನಾವು ಅಟ್ಲೀಸ್ಟು ನಮ್ಮ ಸರ್ಕಾರ ಇದೆ ಅಂದರೆ ನಮಗೊಂದು ಗೌರವ ಇರ್ತದೆ, ನಮ್ಮ ಶಾಸಕರು ಇದ್ದೀವಿ ಅಂದ್ರೆ ಒಂದು ಗೌರವ ಇರ್ತದೆ. ಅದನ್ನು ಕಳ್ಕೊಳ್ಳೋದು ಯಾಕೆ? ಆದ ಕಾರಣ ಯಾರೂ ಆ ಥರ ಒಂದು ಹೆಜ್ಜೆ ಇಡಬಾರ್ದು. ಹಂಗೆ ಇಡಲೇಬೇಕು ಅನ್ನೋದಾಗಿದ್ದರೆ ಎಲ್ಲರ ಹತ್ರನೂ ಶಕ್ತಿ ಇದೆ, ಎಲ್ಲರ ಶಕ್ತಿನ ತೋರಿಸ್ಬೋದು. ಯಾವುದೋ ಶಕ್ತಿ ತೋರಿಸೋ ಒಂದು ವ್ಯವಸ್ಥೆ ಆಗಬಾರ್ದು ಅನ್ನೋದು ನನ್ನ ಮನವಿ. ಬದಲಾವಣೆ ವಿಷಯದಲ್ಲಿ ಹೈಕಮಾಂಡೇ ವೀಕ್ ಆಗಿದೆ. ಯಾವುದಿಲ್ಲ, ನಮ್ಮ ಹೈಕಮಾಂಡ್ ಭಾರಿ ಸ್ಟ್ರಾಂಗ್ ಇದೆ, ಸೂಕ್ತ ಸಂದರ್ಭದಲ್ಲಿ ಉತ್ತರ ಕೊಡ್ತದೆ. ಡೈಲಿ ಟೂರ್ ಸಕ್ಸಸ್ ಆಗಿದೆ ಒಟ್ಟಿನಲ್ಲಿ. ಯಾರು ಹೋಗಿದ್ದಾರೆ ಡೈಲಿ? ಇವರು ಡಿ.ಕೆ. ಶಿವಕುಮಾರ್ ಅವ್ರು ಹೋಗ್ತಾನೆ ಇರ್ತಾರೆ, ಅಭಿವೃದ್ಧಿ ವಿಷಯ ಹೋಗ್ತಿರ್ತಾರೆ, ಬೇರೆ ವಿಷಯಕ್ಕೆ ಹೋಗ್ತಿರ್ತಾರೆ, ಒಳ್ಳೇದಾಗ್ತದೆ. ಏನು 2ನೇ ತಾರೀಕು ನಾವು ಕರೀತಾರೆ ಇಬ್ಬರು CM ಮತ್ತು DCM ಅಂತ ಹೇಳಿದ್ದಾರೆ ಸರ್. ಕರೀಲಿ, ನಾನು ಹೇಳಿದ್ನಲ್ಲ, ಕರೆದು ಮಾತಾಡಿ ಬಗೆಹರಿಸೋದು ಸೂಕ್ತ. 2 ಇನ್ನೂ ದೂರ ಆಯಿತು, ಆದಷ್ಟು ಬೇಗ ಕರೀಲಿ ಅನ್ನೋದು ನನ್ನ ಮನವಿ.